Dear students, in the previous class we discussed about the administrative and judicial system and land taxes policies and the impact of British land tax policy. And now we discuss about the modern education system. The traditional education of Indians was in practice continuously. Later, new changes occurred during the British rule in British rule during 18th century. So, the traditional education of Indians was in practice continuously. ಭಾರತದ ಟ್ರೆಡಿಷನಲ್ ಎಜುಕೇಷನ್ ಮೀನ್ಸ್ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಏನಾಗಿತ್ತು ಇಂಡಿಯಾದಲ್ಲಿ ಬ್ರಿಟಿಷ್ ಪೀರಿಯಡಲ್ಲಿ ಮುಂದುವರಿತಾ ಬಂತು. ಲೇಟರ್ ನ್ಯೂ ಚೇಂಜಸ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಡ್ಯೂರಿಂಗ್ 18th ಸೆಂಚುರಿ. ಆದರೆ 18th ಸೆಂಚುರಿಯಲ್ಲಿ ನ್ಯೂ ಚೇಂಜಸ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲಲ್ಲಿ 18th ಸೆಂಚುರಿಯಲ್ಲಿ ಸ್ವಲ್ಪ ಚೇಂಜಸ್ ಕಂಡು ಬಂದವು. ಇದರಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ನ್ಯೂ ಸ್ಕೂಲ್ಸ್ ವರ್ ಸ್ಟಾರ್ಟೆಡ್ ಫಾರ್ ಚಿಲ್ಡ್ರನ್ ಆಫ್ ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಲಿವಿಂಗ್ ಇನ್ ಇಂಡಿಯಾ. ಸೊ ಯಾರಿಗೆ ಚಿಲ್ಡ್ರನ್ಸ್ ಆಫ್ ಬ್ರಿಟಿಷರ ಮಕ್ಕಳಿಗೆ ಅಂದರೆ ಬ್ರಿಟಿಷಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಮಕ್ಕಳಿಗಾಗಿ ಯುರೋಪಿಯನ್ಸ್ನ ಮಕ್ಕಳಿಗಾಗಿ ಶಾಲೆಗಳು ಮೊದಲು ಆರಂಭ ಆಗ್ತವೆ. ವಾರನ್ ಹೇಸ್ಟಿಂಗ್ಸ್ ಫೆಸಿಲಿಟೇಟ್ ದ ಎಕ್ಸ್ಪೆನ್ಷನ್ ಆಫ್ ದ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ನಮ್ಮ ಇಂಡಿಯಾದಲ್ಲಿ ಮಾಡರ್ನ್ ಎಜುಕೇಷನ್ನು ಬೆಳೆಯೋದಕ್ಕೆ, ಅದು ಎಕ್ಸ್ಪೆನ್ಷನ್ ಆಗೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾನೆ. ಅದಕ್ಕೆ ಫೆಸಿಲಿಟೇಟ್, ಅದನ್ನು ಸುಗಮಗೊಳಿಸ್ತೇನೆ ಅಂತ ಹೇಳ್ಬೋದು. ದಿಸ್ ಈಸ್ ದ picture of Warren Hastings. In 1781, he started Calcutta Madrasa. Jonathan Duncan, a British individual, started Sanskrit College in Banaras in 1792. So, ವಾರನ್ ಹೇಸ್ಟಿಂಗ್ಸ್ ಸ್ಟಾರ್ಟೆಡ್ ಕಲ್ಕತ್ತಾ ಮದ್ರಸಾ ಅಂತಕ್ಕಂಥ ಒಂದು ಕಾಲೇಜನ್ನು ಇನ್ 1781ನಲ್ಲಿ ವಾರನ್ ಹೇಸ್ಟಿಂಗ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಜೋನಾಥನ್ ಡಂಕನ್, ಎ ಬ್ರಿಟಿಷ್ ಇಂಡಿವಿಜುವಲ್, ಸ್ಟಾರ್ಟೆಡ್ ಸಂಸ್ಕೃತ್ ಕಾಲೇಜ್ ಇನ್ ಬನಾರಸ್ ಇನ್ 1792 ಅಲ್ಲಿ ಜೊನಾಥನ್ ಡಂಕನ್ ಅಂತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಸಂಸ್ಕೃತ ಕಾಲೇಜನ್ನು ಬನಾರಸ್ಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರ್ಯಾಂಟ್ ಹೂ ಪ್ರೆಸ್ಡ್ ಫಾರ್ ದ ಯೂನಿವರ್ಸಲೈಸೇಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಸೊ ಫೈನಲಿ ಚಾರ್ಲ್ಸ್ ಗ್ರ್ಯಾಂಟ್ who pressed for the universalization of British education in India. ಚಾರ್ಲ್ಸ್ ಗ್ರ್ಯಾಂಟ್ ಅಂತಕ್ಕಂಥವ್ನು ಏನು ಮಾಡ್ತಾನೆ, ಕೊನೆಯದಾಗಿ ದ ಯೂನಿವರ್ಸಲೈಸೇಷನ್ ಅಂದರೆ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಹೆಚ್ಚಿನ ಪಾತ್ರವನ್ನು ಅಥವಾ ಕೊಡುಗೆಯನ್ನು ಕೊಡ್ತಾನೆ. ಯಾರು? ಚಾರ್ಲ್ಸ್ ಗ್ರ್ಯಾಂಟ್. ಇವನಿಂದ ಎಜುಕೇಷನ್ ಏನಾಗುತ್ತೆ, ಮಾಡರ್ನ್ ಎಜುಕೇಷನ್ ಏನಾಗುತ್ತೆ, ಯೂನಿವರ್ಸಲೈಸೇಷನ್ ಆಗುತ್ತೆ, ಸಾರ್ವತ್ರೀಕರಣಗೊಳ್ಳುತ್ತೆ ಅಂತ ಹೇಳ್ಬೋದು. Okay, dear students, this is the picture of Calcutta Madrasa. The expansion of the British education India received special support after the appointment of Lord William Bentinck in 1828. So, the expansion of the British education India received special support or special encouragement
after the appointment of Lord William Bentinck. ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತದ ಗವರ್ನರ್ ಜನರಲ್ ಆಗಿ 1828 ಬರ್ತಾನೆ. ಇವನ ಒಂದು ಪೀರಿಯಡಲ್ಲಿ, ಇವನ ಕಾಲಮಾನದಲ್ಲಿ ದ ಎಕ್ಸ್ಪೆನ್ಷನ್ ಆಫ್ ದ ಬ್ರಿಟಿಷ್ ಎಜುಕೇಷನ್ ಇಂಡಿಯಾ ರಿಸೀವ್ಡ್ ಸ್ಪೆಷಲ್ ಸಪೋರ್ಟ್. ಇವನ ಒಂದು ಕಾಲಾವಧಿಯಲ್ಲಿ ಬ್ರಿಟಿಷ್ ಎಜುಕೇಷನ್ನಿಗೆ ಅಥವಾ ಮಾಡರ್ನ್ ಎಜುಕೇಷನ್ನಿಗೆ ಸ್ಪೆಷಲ್ ಸಪೋರ್ಟ್ ಸಿಗುತ್ತೆ, ಒಳ್ಳೆಯ ಉತ್ತೇಜನ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಇವನು 1828ರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಲಾರ್ಡ್ ವಿಲಿಯಂ ಬೆಂಟಿಂಕ್. Bentinck appointed Macaulay as the member of Governor General's Executive Committee. Bentinck appointed Macaulay as the member of Governor General's Executive Committee. Governor General Executive Committeeಯ ಮೆಂಬರ್ ಆಗಿ ಬೆಂಟಿಂಕ್ ಯಾರನ್ನ ಅಪಾಯಿಂಟ್ ಮಾಡ್ಕೊತಾನೆ? ಮೆಕಾಲೆಯನ್ನ ಅಪಾಯಿಂಟ್ ಮಾಡ್ಕೊತಾನೆ. ಮೆಕಾಲೆ was also appointed as the ಚೇರ್ಪರ್ಸನ್ ಆಫ್ ದ ಕಮಿಟಿ. ಸೊ ಇವನು ಚೇರ್ಪರ್ಸನ್, ಕಮಿಟಿ ಆನ್ ಎಜುಕೇಷನ್ ಕಮಿಟಿಯ ಚೇರ್ಪರ್ಸನ್ ಆಗಿ ಕೂಡ ಇವನನ್ನು ಅಪಾಯಿಂಟ್ ಮಾಡ್ಕೊತಾನೆ. ಯಾರು? ಬೆಂಟಿಂಕ್. ದ ರಿಪೋರ್ಟ್ ಆನ್ ಎಜುಕೇಷನ್ ಸಬ್ಮಿಟೆಡ್ ಬೈ ಹಿಮ್ ಇನ್ 1835 became the base of the modern education in India. So Macaulay was the chairperson of the education committee. So submitted by him, the report on education submitted by him, ಇವನಿಂದ ಎಜುಕೇಷನ್ ರಿಪೋರ್ಟ್ ಅನ್ನೋದು ಸಬ್ಮಿಟ್ ಆಗುತ್ತೆ. ಎಷ್ಟರಲ್ಲಿ? 1835 1835ರಲ್ಲಿ ಎಜುಕೇಷನ್ ಬಗ್ಗೆ ಇವನು ರಿಪೋರ್ಟನ್ನು ಕಳಿಸ್ತಾನೆ ಬ್ರಿಟಿಷ್ ಗೌರ್ಮೆಂಟಲ್ಲಿ. ಈ ರಿಪೋರ್ಟ್ ಏನಾಗುತ್ತೆ? ಬಿಕೇಮ್ ದ ಬೇಸ್ ಆಫ್ ದ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ಇದು ಮಾಡರ್ನ್ ಎಜುಕೇಷನಿಗೆ ಭದ್ರ ಬುನಾದಿ ಆಗುತ್ತೆ ಅಂತ ಹೇಳ್ಬೋದು. 1835 ಮೆಕಾಲೆ ರಿಪೋರ್ಟ್ ಮಾಡತಕ್ಕಂತಹ ಒಂದು ಎಜುಕೇಷನ್ ಬಗ್ಗೆ ಒಂದು ವರದಿ ಏನಿದೆ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಬುನಾದಿ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ದ ಪಿಕ್ಚರ್ ಆಫ್ ಮೆಕಾಲೆ. In his policy aimed at the creation of a new class of Indians who are Indian by body but British in intelligence, opinion and taste. So, in his policy aimed at the creation of a new class of Indians, ಅಂದರೆ ಇದರ ಒಂದು ಏಮ್ ಏನು, ಇದರ ಗುರಿ ಏನಪ್ಪ ಅಂದರೆ, ಮೆಕಾಲೆಯ ವರದಿಯ ರಿಪೋರ್ಟಿನ ಒಂದು ಗುರಿ ಏನಪ್ಪ ಅಂದರೆ ಕ್ರಿಯೇಷನ್ ಆಫ್ ಎ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್, ಅಂದರೆ ಹೊಸ ಭಾರತೀಯರ ವರ್ಗವನ್ನು ಸೃಷ್ಟಿಸ್ತಕ್ಕಂಥದ್ದು. ಹೂ ಆರ್ ಇಂಡಿಯನ್ ಬೈ ಬಾಡಿ, ಅಂದರೆ ಕೇವಲ ಭಾರತೀಯ ಶರೀರವನ್ನು ಹೊಂದಿರತಕ್ಕಂಥದ್ದು. ಓನ್ಲಿ ಬಾಡಿ ಏನಾಗಿರುತ್ತೆ? ಇಂಡಿಯಾದಾಗಿರುತ್ತೆ. ಬಟ್ ಬ್ರಿಟಿಷ್ ಇನ್ ಇಂಟೆಲಿಜೆನ್ಸ್, ಒಪಿನಿಯನ್ ಆ್ಯಂಡ್ ಟೇಸ್ಟ್. ಇಂಟೆಲಿಜೆನ್ಸ್ ಆಗಿರ್ಬೋದು, ಒಪಿನಿಯನ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಇವೆಲ್ಲವೂ ಬ್ರಿಟಿಷರದ್ದಾಗಿರಬೇಕು. ಅಂದರೆ ಬ್ರಿಟಿಷರ ಇಂಟೆಲಿಜೆನ್ಸ್, ಒಪಿನಿಯನ್, ಟೇಸ್ಟ್ ಎಲ್ಲವೂ ಬ್ರಿಟಿಷರದಾಗಿರಬೇಕು, ಬಾಡಿ ಮಾತ್ರ ಇಂಡಿಯಾದಾಗಿರಬೇಕು. ಈ ರೀತಿ ಕ್ರಿಯೇಷನ್ ಅಂದರೆ ಈ ರೀತಿ ಕ್ಲಾಸನ್ನು, ಈ ರೀತಿ ವರ್ಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಪಾಲಿಸಿಯ ಉದ್ದೇಶ ಆಗಿತ್ತು. ದ ಯೂಸ್ ಆಫ್ ಇಂಗ್ಲಿಷ್ ಮೀಡಿಯಂ ಇನ್ ಇಂಡಿಯನ್ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ 1830. ಆಫ್ಟರ್ 1830 ಏನಾಗುತ್ತೆ? ಇಂಗ್ಲೀಷ್ ಮೀಡಿಯಮನ್ನು, ಆಂಗ್ಲ ಮಾಧ್ಯಮವನ್ನು ಶಾಲೆಯಲ್ಲಿ ಬಳಕೆ ಮಾಡೋದು ಆರಂಭವಾಗುತ್ತೆ. ಅಲ್ಲಿವರೆಗೂ ಆಂಗ್ಲ ಮಾಧ್ಯಮದ ಬಳಕೆ ಆಗಿರಲಿಲ್ಲ. 1830 ನಂತರ ಕಲಿಕೆಯಲ್ಲಿ ಇಂಗ್ಲೀಷ್ ಮೀಡಿಯಂ, ಆಂಗ್ಲ ಮಾಧ್ಯಮದ ಬಳಕೆಯ ಆರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ established universities in Calcutta, Bombay and Madras as per the suggestions of the Charles Wood Commission.
ಸೊ ದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಇನ್ ಕಲ್ಕತ್ತಾ, ಬಾಂಬೆ ಆ್ಯಂಡ್ ಮಡ್ರಾಸ್. ಕಲ್ಕತ್ತಾ, ಬಾಂಬೆ ಮತ್ತು ಮಡ್ರಾಸಲ್ಲಿ ಗವರ್ನರ್ ಜನರಲ್ ಆದ ಲಾರ್ಡ್ ಡಾಲೌಸಿ ಯೂನಿವರ್ಸಿಟೀಸ್ಗಳನ್ನು ಸ್ಥಾಪನೆ ಮಾಡ್ತಾನೆ. ಯಾವ್ದ ಸಜೆಷನ್ಸ್ ಪ್ರಕಾರ? ಪರ್ ದ ಸಜೆಷನ್ಸ್ ಆಫ್ ಚಾರ್ಲ್ಸ್ ವುಡ್ಸ್ ಕಮಿಷನ್. ಚಾರ್ಲ್ಸ್ ವುಡ್ಡನ ವರದಿ. ಚಾರ್ಲ್ಸ್ ವುಡ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟ್ ಇರ್ತಾನೆ, ಶಿಕ್ಷಣ ತಜ್ಞ. ಅವನ ಒಂದು ಸಮಿತಿಯ ಪ್ರಕಾರ ಈ ರೀತಿಯ ಕಲ್ಕತ್ತಾ, ಬಾಂಬೆ ಯೂನಿವರ್ಸಿಟಿ, ಮದ್ರಾಸ್ ಯೂನಿವರ್ಸಿಟಿಗಳನ್ನು ಲಾರ್ಡ್ ಡಾಲೌಸಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಆಫ್ಟರ್ ದಿಸ್ ದ ಎಜುಕೇಷನ್ ಸ್ಟಾರ್ಟೆಡ್ ಬಿಕಮಿಂಗ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಆಫ್ಟರ್ ದ ಎಜುಕೇಷನ್ ಸ್ಟಾರ್ಟೆಡ್ ಬಿಕಮಿಂಗ್ ಯೂನಿವರ್ಸಲೈಸ್ಡ್. ಇದರ ನಂತರ ಏನಾಗುತ್ತೆ? ಎಜುಕೇಷನ್ ಯೂನಿವರ್ಸಲೈಸ್ಡ್ ಆಗುತ್ತೆ, ಸಾರ್ವತ್ರೀಕರಣಗೊಳ್ಳುತ್ತೆ. ಅಂದರೆ ಎಲ್ಲರಿಗೂ ಏಕ ರೀತಿಯ ಶಿಕ್ಷಣ ದೊರೆಯುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಲಾರ್ಡ್ ಡಾಲೌಸಿ. Next, the impact of British education in India. First one, Indians could develop modernity, secularism, democratic attitudes and rationality along with nationalistic ideas. So Indians could develop modernity ಅಂದರೆ ಆಧುನಿಕತೆ, ಸೆಕ್ಯುಲರಿಸಮ್ ಜಾತ್ಯತೀತತೆ, ಡೆಮೊಕ್ರಾಟಿಕ್ ಆ್ಯಟಿಟ್ಯೂಡ್ಸ್ ಪ್ರಜಾಪ್ರಭುತ್ವದ ಮನೋಭಾವನೆಯನ್ನು ಇಂಡಿಯನ್ಸ್ ಏನು ಮಾಡ್ತಾರೆ? ಬೆಳೆಸ್ಕೊತಾರೆ. ತಮ್ಮಲ್ಲಿ ಬೆಳೆಸ್ಕೊಳೋದಕ್ಕೆ ಇದು ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ರೇಷನಾಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಅಂದರೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಇದರಿಂದ ಭಾರತೀಯರಲ್ಲಿ ಬೆಳವಣಿಗೆ ಆಗುತ್ತೆ. ನ್ಯಾಷನಲಿಸಮ್ ಕೂಡ ಬೆಳವಣಿಗೆ ಆಗುತ್ತೆ. ರಾಷ್ಟ್ರೀಯತೆ ಅಂತಕ್ಕಂತಹ ಭಾವನೆಗಳು ಮಾಡರ್ನ್ ಎಜುಕೇಷನ್ ಸಿಸ್ಟಮಿಂದ ಉಂಟಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಪೆಟಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಅಂಡ್ ಲ್ಯಾಂಗ್ವೇಜಸ್. ದಿಸ್ ಫೆಸಿಲಿಟೇಟೆಡ್ ಯೂನಿಟಿ ಇನ್ ಥಿಂಕಿಂಗ್ process among the educated class. That is, impetus was received for the local literature and languages. ಅಂದರೆ ಸ್ಥಳೀಯ ಸಾಹಿತ್ಯ ಮತ್ತು ಭಾಷೆಯಿಂದ ಇಂಪೆಟಸ್ ಅಂದರೆ ಪ್ರಚೋದನೆಗೊಂಡುಬಿಟ್ಟು ಏನಾಗುತ್ತೆ ಅಂದರೆ ಯೂನಿಟಿ ಇನ್ ಥಿಂಕಿಂಗ್ ಪ್ರೋಸೆಸ್ ಅಮಾಂಗ್ ದ ಎಜುಕೇಟೆಡ್ ಕ್ಲಾಸ್. ವಿದ್ಯಾವಂತ ವರ್ಗದಲ್ಲಿ ಏನಾಗುತ್ತೆ? ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಯೂನಿಟಿ ಕಂಡುಬರುತ್ತೆ, ಏಕತೆ. ಅಂದರೆ ಎಲ್ಲರ ಚಿಂತನೆಯಲ್ಲಿ ಏಕತೆ, ಒಂದೇ ರೀತಿಯ ಯೋಚನೆ ಮಾಡ್ತಕ್ಕಂತಹ ಒಂದು ಭಾವನೆ ಯಾರಲ್ಲಿ ಬೆಳೆಯುತ್ತೆ? ಎಜುಕೇಟೆಡ್ ಕ್ಲಾಸ್, ವಿದ್ಯಾವಂತ ವರ್ಗಗಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ನ್ಯೂ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ಸ್ ಎಮರ್ಜ್ಡ್. ದಟ್ ಈಸ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಷನ್, ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಗಳು ಏನಾಗುತ್ತೆ? ಎಮರ್ಜ್ ಆಗುತ್ತೆ, ಉಗಮ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ J.S. Mill, Rousseau and Montesquieu brought fresh thinking in the mind of educated youth of India. ಅಂದರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂತಹ ಎಜುಕೇಟೆಡ್ ಯೂತ್ಸ್ ಅಂದರೆ ವಿದ್ಯಾವಂತ ಯುವಕರಲ್ಲಿ J.S. Mill, Rousseau, Montesquieu brought ಫ್ರೆಶ್ ಆರ್ ನ್ಯೂ ಥಿಂಕಿಂಗ್ಸ್. ಇವರಿಂದ J.S. ಮಿಲ್ಲಿಂದ, ರೂಸೋಯಿಂದ, ಮಾಂಟೆಸ್ಕ್ಯೂರಿಂದ ಹೊಸದಾಗಿರ್ತಕ್ಕಂಥ ಫ್ರೆಶ್ ಥಿಂಕಿಂಗ್ ಆರ್ ನ್ಯೂ ಥಿಂಕಿಂಗ್, ಹೊಸ ಚಿಂತನೆಗಳು ಏನಾಗುತ್ತೆ? ವಿದ್ಯಾವಂತ ವರ್ಗದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ಫ್ರೀಡಮ್ ಸ್ಟ್ರಗಲ್ಸ್ ದಟ್ ವರ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದ ಗ್ಲೋಬ್ ಇನ್ಫ್ಲುಯೆನ್ಸ್ಡ್ ದ ಇಂಡಿಯನ್ಸ್ ಆಲ್ಸೋ. ಅಂದರೆ ವಿಶ್ವದಲ್ಲಿ ನಡೀತಕ್ಕಂತಹ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟಗಳಿಂದ ಭಾರತಕ್ಕೂ ಕೂಡ ಪರಿಚಯ ಆಗಿಬಿಟ್ಟು ಅವರಲ್ಲೂ ಫ್ರೀಡಮ್ ಸ್ಟ್ರಗಲ್ಸ್ ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂದರೆ
ಸಂವಿಧಾನಾತ್ಮಕ ಬೆಳವಣಿಗೆ. ಅಲಾಂಗ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಆಲ್ಸೋ ಗ್ರೇವ್ ಇನ್ ಇಂಡಿಯಾ. ಅಲಾಂಗ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಬ್ರಿಟಿಷರ ಆಡಳಿತದ ಜೊತೆಗೆ ಪ್ರಾಬ್ಲಮ್ಸ್ ಆಲ್ಸೋ ಗ್ರೇವ್ ಇನ್ ಇಂಡಿಯಾ, ಕೆಲವೊಂದು ಸಮಸ್ಯೆಗಳು ಭಾರತದಲ್ಲಿ ಉಂಟಾದವು. ಸೊ ಇನ್ ಆರ್ಡರ್ ಟು ಅಲಿವೇಟ್ ದ ಪ್ರಾಬ್ಲಮ್ಸ್, ಹಾಗಾಗಿ ಆ ಪ್ರಾಬ್ಲಮ್ಸ್ಗಳನ್ನು ಏನು ಮಾಡಬೇಕಾಗಿತ್ತು, ನಾವು ಎಲಿವೇಟ್ ಮಾಡಬೇಕಿತ್ತು, ಅಂದರೆ ಅದನ್ನು ನಿರ್ಮೂಲನೆ ಮಾಡಬೇಕಿತ್ತು. ಆ್ಯಂಡ್ ರಿಫಾರ್ಮೇಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಬಿಕೇಮ್ ಇಂಪಾರ್ಟೆಂಟ್. ಹಾಗೆ ಅಡ್ಮಿನಿಸ್ಟ್ರೇಷನಲ್ಲಿ ಸುಧಾರಣೆ ಮಾಡ್ತಕ್ಕಂಥದ್ದು ಕೂಡ ಪ್ರಮುಖವಾಗಿ ಅನಿವಾರ್ಯವಾಗಿತ್ತು. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಕ್ರಿಯೇಟ್ ಡಿಫ್ರೆಂಟ್ ರೂಲ್ಸ್ ಇನ್ ದ ಫಾರ್ಮ್ ಆಫ್ ಲಾ. ಸೊ ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಕ್ರಿಯೇಟ್ ಡಿಫ್ರೆಂಟ್ ರೂಲ್ಸ್ ಇನ್ ದ ಫಾರ್ಮ್ ಆಫ್ ಲಾ, ಅಂದರೆ ಕಾನೂನಿನ ಮುಖಾಂತರವಾಗಿ ಹಲವಾರು ನಿಯಮಗಳನ್ನು, ಸಂವಿಧಾನಾತ್ಮಕ ಕಾನೂನುಗಳನ್ನು ಇವರು ತರೋದಕ್ಕೆ ಆರಂಭಿಸ್ತಾರೆ ಬ್ರಿಟಿಷರು. ಟ್ರೈಡ್ ಟು ಇಂಪ್ಲಿಮೆಂಟ್ ದೆಮ್. ದೀಸ್ ಟೈಪ್ಸ್ ಆಫ್ ಲಾಸ್ ಹೆಲ್ಪ್ಡ್ ದ ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಈ ರೀತಿ ಕಾಯ್ದೆಗಳು ಅಥವಾ ಕಾನೂನುಗಳಿಂದ ಏನಾಗುತ್ತೆ, ಹೆಲ್ಪ್ಡ್ ದ ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ, ನಮ್ಮ ಭಾರತದ ಸಂವಿಧಾನದ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ವಿ ಶಾಲ್ ಸ್ಟಡಿ ದಿಸ್ ಅಟೆಂಪ್ಟ್ ಇನ್ ಬ್ರೀಫ್. ನೆಕ್ಸ್ಟ್, ಲಾಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯ ಅವಧಿಯಲ್ಲಿ ಯಾವ ಕಾನೂನುಗಳು ಜಾರಿಗೆ ಬರ್ತವೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಫಸ್ಟ್ ಒನ್, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನೋದು ಜಾರಿಗೆ ಆಗುತ್ತೆ. ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿವಾನಿ ರೈಟ್ಸ್ ಇನ್ 1765, the greedy company officials misused this provision and became rich in corrupt way. So after the implementation of ದಿವಾನಿ ರೈಟ್ಸನ್ನು ಪಡ್ಕೊಂಡ ನಂತರ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ದಿವಾನಿ ರೈಟ್ಸನ್ನು ಪಡೆದಿರುತ್ತೆ. ಎಷ್ಟರಲ್ಲಿ? ಇನ್ 1765ಅಲ್ಲಿ. ಬಟ್ ದ ಗ್ರೀಡಿ ಕಂಪನಿ ಅಫಿಷಿಯಲ್ಸ್, ಅಂದರೆ ಗ್ರೀಡಿ ಅಂದರೆ ದುರಾಸೆಯನ್ನು ಹೊಂದಿರತಕ್ಕಂಥ ಕಂಪನಿಯ ಅಫಿಷಿಯಲ್ಸ್, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಏನು ಮಾಡ್ತಾರೆ, ಮಿಸ್ಯೂಸ್ಡ್ ದಿಸ್ ಪ್ರಾವಿಷನ್ ಆ್ಯಂಡ್ ಬಿಕೇಮ್ ರಿಚ್ ಇನ್ ಎ ಕರಪ್ಟ್ ವೇ. ಆ ಒಂದು ಪ್ರಾವಿಷನನ್ನು ದುರ್ಬಳಕೆ ಮಾಡಿಬಿಟ್ಟು, ಮಿಸ್ಯೂಸ್ ಮಾಡಿಬಿಟ್ಟು ಅವರೇನಾಗ್ತಾರೆ, ಬಿಕೇಮ್ ರಿಚ್ ಇನ್ ಕರಪ್ಟ್ ವೇ, ಅಂದರೆ ಭ್ರಷ್ಟದಾರಿಯಿಂದ ಏನು ಮಾಡ್ತಾರೆ, ಅವರು ರಿಚ್ ಆಗ್ತಾ ಹೋಗ್ತಾರೆ, ಶ್ರೀಮಂತರಾಗ್ತಾ ಹೋಗ್ತಾರೆ. ಮೆನಿ ಕಂಪನಿ ಅಫಿಷಿಯಲ್ಸ್ ಹ್ಯಾಡ್ ಬಿಕಮ್ ಸೂಪರ್ ರಿಚ್ ಆ್ಯಂಡ್ ದ ಮೆನಿ ಇನ್ ಇಂಗ್ಲೆಂಡ್ ಫಿಯರ್ಡ್ ದಟ್ these people may upset the very political fabric of England. So many officials had become super rich. ಇಲ್ಲಿ ಏನಾಗ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ಅಫಿಷಿಯಲ್ಸ್ ಏನಾಗ್ತಾರೆ, ಅತ್ಯಂತ ರಿಚ್ ಆಗ್ತಾ ಹೋಗ್ತಾರೆ, ಶ್ರೀಮಂತರಾಗ್ತಾ ಹೋಗ್ತಾರೆ, ದುರ್ಬಳಕೆ ತಮ್ಮ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಂತ. ದ ಮೆನಿ ಇನ್ ಇಂಗ್ಲೆಂಡ್ ಫಿಯರ್ಡ್ ದಟ್ ದೀಸ್ ಪೀಪಲ್ ಮೇ ಅಪ್ಸೆಟ್ ದ ವೆರಿ ಪೊಲಿಟಿಕಲ್ ಫ್ಯಾಬ್ರಿಕ್ ಆಫ್ ಇಂಗ್ಲೆಂಡ್. ಇದರಿಂದ ಏನಾಗುತ್ತೆ, ಇಂಗ್ಲೆಂಡಿನಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ, ಇಂಗ್ಲೆಂಡಿನ ಜನತೆಗೆ ಅಥವಾ ಇಂಗ್ಲೆಂಡಿನ ಅಧಿಕಾರಿಗಳಿಗೆ. ಇವರಿಂದ ಈ ರೀತಿಯ ಅಧಿಕಾರದ ದುರ್ಬಳಕೆಯಿಂದ ಅಪ್ಸೆಟ್ ದ ವೆರಿ ಪೊಲಿಟಿಕಲ್ ಫ್ಯಾಬ್ರಿಕ್ ಆಫ್ ಇಂಗ್ಲೆಂಡ್. ಇದು ಪೊಲಿಟಿಕಲ್ ಫ್ಯಾಬ್ರಿಕ್ ಅಂದರೆ ಇಂಗ್ಲೆಂಡಿನ ರಾಜಕೀಯ ಅಸ್ತಿತ್ವವನ್ನು ಅಥವಾ ಸ್ಥಿರತೆಯನ್ನು ಎಲ್ಲಿ ಇದು ನಾಶ ಮಾಡ್ಬೋದು ಅಥವಾ ಅಸ್ಥಿರತೆಯನ್ನು ತರ್ಬೋದು ಅಂತ ಯಾರಲ್ಲಿ, ಇಂಗ್ಲೆಂಡಿನ ಅಧಿಕಾರಿಗಳಲ್ಲಿ ಭಯ ಉಂಟಾಗುತ್ತೆ. ಸೊ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ 1773. ಈ ಹಿನ್ನೆಲೆಯಲ್ಲಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು 1773ಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೊಳಿಸುತ್ತೆ. ನೆಕ್ಸ್ಟ್, main features of this act or main features of regulating act. First one, before the implementation of the act,
ದೇರ್ ವರ್ 3 ಪ್ರೆಸಿಡೆಂಟ್ಸ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಂಪ್ಲಿಮೆಂಟೇಷನ್ ಆಗೋದಕ್ಕಿಂತ ಮುಂಚೆ ದೇರ್ ವರ್ 3 ಪ್ರೆಸಿಡೆನ್ಸೀಸ್, 3 ಪ್ರೆಸಿಡೆನ್ಸಿಗಳು ಇದ್ವು ಭಾರತದಲ್ಲಿ. ದೇ ಆರ್ ಬೆಂಗಾಲ್, ಮದ್ರಾಸ್ ಆ್ಯಂಡ್ ಬಾಂಬೆ ಪ್ರೆಸಿಡೆನ್ಸಿ. ಆಲ್ ದೀಸ್ ವರ್ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಈ ಬೆಂಗಾಲ್, ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರೆಸಿಡೆನ್ಸಿಗಳಾಗಿದ್ವು. ಅಂಡರ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ದ ಬೆಂಗಾಲ್ ಪ್ರೆಸಿಡೆನ್ಸಿ ಗೈನ್ಡ್ ಕಂಟ್ರೋಲ್ ಓವರ್ ದ ಅದರ್ ಟು ಪ್ರೆಸಿಡೆನ್ಸೀಸ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಬೆಂಗಾಲ್ ಪ್ರೆಸಿಡೆನ್ಸಿ ಉಳಿದ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಯ ಮೇಲೆ ಕಂಟ್ರೋಲ್ ಅಥವಾ ಅಧಿಕಾರವನ್ನು ಪಡಿತವೆ. ಅವುಗಳ ನಿಯಂತ್ರಣವನ್ನು ಈ ಬೆಂಗಾಲ್ ಪ್ರೆಸಿಡೆನ್ಸಿಗೆ ಒಪ್ಪಿಸಲಾಗುತ್ತೆ. ನೆಕ್ಸ್ಟ್, ದ ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ದ ಗವರ್ನರ್ ಜನರಲ್ ಆಫ್ ಆಲ್ ದ 3 ಪ್ರೆಸಿಡೆನ್ಸೀಸ್. ಅಂದರೆ ಬೆಂಗಾಲ್ ಪ್ರಾಂತ್ಯದ ಅಥವಾ ಬೆಂಗಾಲ್ ಪ್ರೆಸಿಡೆನ್ಸಿಯ ಗವರ್ನರ್ ಜನರಲ್ ಏನಾಗ್ತಾನೆ, ಈ 3 ಅಥವಾ ಈ 2 ಯಾವುದು ಮದ್ರಾಸ್ ಮತ್ತು ಬಾಂಬೆಯ ಪ್ರೆಸಿಡೆನ್ಸಿಯ ಒಬ್ಬ ಗವರ್ನರ್ ಜನರಲ್ ಆಗಿ ಕೂಡ ಅವನು ನೇಮಕ ಆಗ್ತಾನೆ. ಈ ಮೂರು ಪ್ರೆಸಿಡೆನ್ಸಿಗಳಿಗೆ ಒಬ್ಬನೇ ಗವರ್ನರ್ ಜನರಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಅವನು ಯಾರು ಅಂದರೆ ಬೆಂಗಾಲಿನ ಗವರ್ನರ್ ಜನರಲ್. ನೆಕ್ಸ್ಟ್, ದ ಗವರ್ನರ್ ಜನರಲ್ ವಾಸ್ ಆಥೋರೈಸ್ಡ್ ಟು ಡೈರೆಕ್ಟ್, ಎಕ್ಸಸೈಸ್ ಕಂಟ್ರೋಲ್ ಆ್ಯಂಡ್ ಟು ಸೂಪರ್ವೈಸ್ ಓವರ್ ದ ಅದರ್ 2 ಪ್ರೆಸಿಡೆನ್ಸೀಸ್. ಇಲ್ಲೇನಾಗುತ್ತೆ, ಬೆಂಗಾಲ್ ಗವರ್ನರ್ ಜನರಲ್ಗೆ ಯಾವ ಅಧಿಕಾರ ಸಿಗುತ್ತೆ ಅಂದರೆ ಟು ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್, ಎಕ್ಸಸೈಸ್ ಕಂಟ್ರೋಲ್ ಅಂದರೆ ಅದನ್ನು ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ನಿರ್ದೇಶನ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅದರ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಸೂಪರ್ವೈಸ್ ಓವರ್ ದ ಅದರ್ 2 ಪ್ರೆಸಿಡೆನ್ಸೀಸ್, ಇನ್ನು ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ನಿರ್ದೇಶನ ಮಾಡ್ತಕ್ಕಂಥದ್ದು, ಅದನ್ನು ಡೈರೆಕ್ಟ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಸೂಪರ್ವೈಸ್ ಮಾಡ್ತಕ್ಕಂತಹ ಅಧಿಕಾರವನ್ನು ನೀಡ್ತಾರೆ. ಉಳಿದ 2 ಪ್ರೆಸಿಡೆನ್ಸಿಗಳಂದರೆ ಯಾವುದು ಅಂದರೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು. ನೆಕ್ಸ್ಟ್, ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸೀಸ್ could not declare war on anyone or enter into peace agreements without prior approval of the Governor General of Bengal Presidency. So, the Bombay and Madras presidencies could not declare war. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಯಾವುದೇ ಕಾರಣಕ್ಕೂ ಯುದ್ಧವನ್ನು ಘೋಷಣೆ ಮಾಡೋದಾಗಿರ್ಬೋದು, ಎಂಟರ್ ಇಂಟು ಪೀಸ್ ಅಗ್ರಿಮೆಂಟ್ಸ್ ಯಾವುದೇ ರೀತಿಯ ಶಾಂತಿ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಇವ್ಯಾವುದನ್ನು ಮಾಡಬೇಕಾದ್ರೆ ವಿತೌಟ್ ಪ್ರಿಯರ್ ಅಪ್ರೂವಲ್ ಆಫ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ. ಅಂದರೆ ಬೆಂಗಾಲ್ ಪ್ರೆಸಿಡೆನ್ಸಿಯ ಗವರ್ನರ್ ಜನರಲ್ನ ಅನುಮತಿ ಇಲ್ಲದಲೇ ಯಾವುದೇ ರೀತಿಯ ಯುದ್ಧಗಳನ್ನಾಗಿರ್ಬೋದು, ಪೀಸ್ ಅಗ್ರಿಮೆಂಟ್ ಶಾಂತಿ ಒಪ್ಪಂದಗಳನ್ನಾಗಿರ್ಬೋದು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಮಾಡ್ಕೊಳ್ಳೋ ಹಾಗಿಲ್ಲ. ಯಾವ ಆ್ಯಕ್ಟ್ ಪ್ರಕಾರ? ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ. ಅಂಡ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಓನ್ಲಿ ಡ್ಯೂರಿಂಗ್ ಅಕ್ಯೂಟ್ ಎಮರ್ಜೆನ್ಸೀಸ್ ದೇ ವರ್ ಎಂಟೈಟಲ್ಡ್ ಟು ಆ್ಯಕ್ಟ್ ಇಂಡಿಪೆಂಡೆಂಟ್ಲಿ. ಅಂದರೆ ಓನ್ಲಿ ಡ್ಯೂರಿಂಗ್ ಅಕ್ಯೂಟ್ ಎಮರ್ಜೆನ್ಸೀಸ್, ಏನಾದರೂ ತೀವ್ರ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇ ವರ್ ಎಂಟೈಟಲ್ಡ್ ಟು ಆ್ಯಕ್ಟ್ ಇಂಡಿಪೆಂಡೆಂಟ್ಲಿ. ಆ ಸಂದರ್ಭದಲ್ಲಿ ಮಾತ್ರ ಅವರು ಸ್ವತಂತ್ರವಾಗಿ ಯುದ್ಧವನ್ನು ಅಥವಾ ಶಾಂತಿ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಸುಪ್ರೀಂ ಕೋರ್ಟ್ ಆಫ್ ಜುಡಿಕೇಚರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ. ಸೊ ಅಕಾರ್ಡಿಂಗ್ ಟು ರೆಗ್ಯುಲೇಟಿಂಗ್ ಆ್ಯಕ್ಟ್, ಸುಪ್ರೀಂ ಕೋರ್ಟ್ ಆಫ್ ಜುಡಿಕೇಚರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನೋದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಸ್ಥಾಪನೆ ಆಗುತ್ತೆ. ಇನ್ ದಿಸ್ ಸೆಂಟ್ರಲ್ ಕೋರ್ಟ್ 1 ಚೀಫ್ ಜಸ್ಟಿಸ್ ಆ್ಯಂಡ್ 3 ಆರ್ಡಿನರಿ ಜಡ್ಜಸ್ ವರ್ ದೇರ್. ಇದರಲ್ಲಿ ಇದು ಕೇಂದ್ರ ಕೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು
ಕೇಂದ್ರ ನ್ಯಾಯಾಲಯ ಆಗುತ್ತೆ. ಇದರಲ್ಲಿ 1 ಚೀಫ್ ಜಡ್ಜ್, ಒಬ್ಬ ಮುಖ್ಯ ನ್ಯಾಯಾಧೀಶರಿರ್ತಾರೆ, ಆ್ಯಂಡ್ 3 ಆರ್ಡಿನರಿ ಜಡ್ಜ್. ಇನ್ನು ಉಳಿದ 3 ಜನರು ಆರ್ಡಿನರಿ ಜಡ್ಜ್ ಆಗಿರ್ತಾರೆ, ಸಾಮಾನ್ಯ ನ್ಯಾಯಾಧೀಶರಾಗಿರ್ತಾರೆ. ನೆಕ್ಸ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಪಿಟ್ ಇಂಡಿಯಾ ಆ್ಯಕ್ಟ್ ಅಂತ ಇದನ್ನು ಕನ್ನಡದಲ್ಲಿ ಕರಿತೀವಿ. ಇದು 1784 ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಾರಿಗೆ ಆಗುತ್ತೆ. ದೇರ್ ವರ್ ಮೆನಿ ಇನ್ಕನ್ಸಿಸ್ಟೆನ್ಸಿಯಸ್ ಇನ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ಸೊ ದೇರ್ ವರ್ ಮೆನಿ ಇನ್ಕನ್ಸಿಸ್ಟೆನ್ಸಿಯಸ್ ಆರ್ ಫಾಲ್ಟ್ಸ್. ಇನ್ಕನ್ಸಿಸ್ಟೆನ್ಸಿಯನ್ಸ್ ಅಂದರೆ ಅನಿಶ್ಚಿತತೆಗಳು ಅಥವಾ ಫಾಲ್ಟ್ಸ್ ಅಥವಾ ದೋಷಗಳು ಯಾವುದರಲ್ಲಿದ್ವು? 1773ಯ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿದ್ವು ಅಂತ ನಾವು ಹೇಳ್ಬೋದು. ಇನ್ ಆರ್ಡರ್ ಟು ರೆಕ್ಟಿಫೈ ದೆಮ್ ಆ್ಯಂಡ್ ಆಲ್ಸೋ ಟು ಕ್ಲಿಯರ್ಲಿ ಔಟ್ಲೈನ್ ದ ಪವರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದ ಬ್ರಿಟಿಷ್ ಗೌರ್ನಮೆಂಟ್. ಸೊ ಇನ್ ಆರ್ಡರ್ ಟು ರೆಕ್ಟಿಫೈ ದೆಮ್, ಆ ಸಮಸ್ಯೆಗಳನ್ನು, ಆ ಒಂದು ಅನಿಶ್ಚಿತತೆಗಳನ್ನು ಏನು ಮಾಡಬೇಕಿತ್ತು? ರೆಕ್ಟಿಫೈ ಮಾಡಬೇಕಿತ್ತು, ಸರಿಪಡಿಸಬೇಕಿತ್ತು. ಆ್ಯಂಡ್ ಆಲ್ಸೋ ಕ್ಲಿಯರ್ಲಿ ಔಟ್ಲೈನ್ ದ ಪವರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯ ಔಟ್ಲೈನ್ ದ ಪವರ್ಸ್, ಅವರ ಅಧಿಕಾರದ ಮಿತಿಯನ್ನು, ಅದೇ ರೀತಿ ದ ಬ್ರಿಟಿಷ್ ಗೌರ್ಮೆಂಟ್ನ ಅಧಿಕಾರದ ಮಿತಿಯನ್ನು ಏನು ಮಾಡಬೇಕಿತ್ತು? ನಿರ್ಧರಿಸಬೇಕಿತ್ತು, ಅವರಿಗೆ ಎಷ್ಟು ಅಧಿಕಾರವನ್ನು ನೀಡಬೇಕು ಅಂತ. ಅದಕ್ಕೋಸ್ಕರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್. ಈ ಒಂದು ಪಿಟ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಎ ನ್ಯೂ ಇನ್ಸ್ಟಿಟ್ಯೂಷನ್ ನೇಮ್ಡ್ ಬೋರ್ಡ್ ಆಫ್ ಕಂಟ್ರೋಲರ್ಸ್ consisting of 6 commissioners was started. So a new institution named board of controllers ಅಂದರೆ ನಿಯಂತ್ರಣ ಮಂಡಳಿ ಅಂತಕ್ಕಂತಹ ಒಂದು ಹೊಸ ಇನ್ಸ್ಟಿಟ್ಯೂಟ್ ಏನಾಗುತ್ತೆ? ಎಸ್ಟಾಬ್ಲಿಷ್ ಆಗುತ್ತೆ. ಕನ್ಸಿಸ್ಟಿಂಗ್ ಆಫ್ 6 ಕಮಿಷನರ್ಸ್ ವಾಸ್ ಸ್ಟಾರ್ಟೆಡ್. ಇದರಲ್ಲಿ 6 ಜನ ಕಮಿಷನರ್ಸ್ ಇರ್ತಾರೆ. 6 ಜನ ಕಮಿಷನರ್ಸ್ ಇರ್ತಕ್ಕಂತಹ ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಆರಂಭ ಆಗುತ್ತೆ. ದ ಬೋರ್ಡ್ ಆಫ್ ಕಂಟ್ರೋಲರ್ಸ್ ರಿಪ್ಲೇಸ್ಡ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದರೆ ಬೋರ್ಡ್ ಆಫ್ ಕಂಟ್ರೋಲರ್ಸ್ನ ಬದಲಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬದಲಿಗೆ ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ದಿಸ್ ಬೋರ್ಡ್ ಹ್ಯಾಡ್ ಪವರ್ಸ್ ಟು ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ದ ಇಶ್ಯೂಸ್ ರಿಲೇಟೆಡ್ ಟು ಲ್ಯಾಂಡ್ ಟ್ಯಾಕ್ಸಸ್, ಮಿಲಿಟರಿ ಆ್ಯಂಡ್ ಸಿವಿಲ್ ಏರಿಯಾಸ್. ಅಂದರೆ ದ ಬೋರ್ಡ್ ಹ್ಯಾಡ್ ಪವರ್ಸ್ ಟು ಡೈರೆಕ್ಟ್. ಇದರ ಪವರ್ಸ್ ಏನೇನು ಅಂದರೆ ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ದ ಇಶ್ಯೂಸ್ ರಿಲೇಟೆಡ್, ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಅಂದರೆ ಸಿವಿಲ್ ಏರಿಯಾಸ್, ಇದರ ಮೇಲೆ ಡೈರೆಕ್ಟ್ ಮಾಡ್ತಕ್ಕಂಥದ್ದು, ನಿರ್ದೇಶನ ಮಾಡ್ತಕ್ಕಂಥದ್ದು, ಅದೇ ರೀತಿ ಕಂಟ್ರೋಲನ್ನು ಮಾಡ್ತಕ್ಕಂತಹ ಅಧಿಕಾರವನ್ನು ಈ ಬೋರ್ಡ್ ಆಫ್ ಕಂಟ್ರೋಲರ್ಸ್ಗೆ ಇತ್ತು ಅಂತ ನಾವು ಹೇಳ್ಬೋದು. ದ ಬೋರ್ಡ್ ಆಫ್ ಕಂಟ್ರೋಲ್ ಕೇಮ್ ಇಂಟು ಎಕ್ಸಿಸ್ಟೆಂಟ್ ಇನ್ ದ ಪ್ಲೇಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇದು ಬೋರ್ಡ್ ಆಫ್ ಕಂಟ್ರೋಲ್ ಅಂತಕ್ಕಂಥದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಜಾಗದಲ್ಲಿ, ಅದರ ಪರವಾಗಿ, ಅದರ ಸ್ಥಾನದಲ್ಲಿ ಹೊಸದಾಗಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ದಿಸ್ ಆ್ಯಕ್ಟ್ ಡಿಕ್ಲೇರ್ಡ್ ದಟ್ ದ ಇಂಡಿಯನ್ಸ್ ಹ್ಯಾವ್ ಅಟೈನ್ಡ್ their paramount power in the name of the British Empire only. So the Pitt India Act declared that the Indians have attained their paramount power in the name of the British Empire. ಭಾರತೀಯರು ತಮ್ಮ ಸಾರ್ವಭೌಮ ಅಧಿಕಾರವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಹೆಸರಿನಲ್ಲಿ ಪಡ್ಕೋತಾರೆ. ಬಟ್ ನಾಟ್ ಆನ್ ದೇರ್ ಓನ್. ಅವರಿಗೆ ಯಾವುದೇ ರೀತಿಯ ಸ್ವಂತ ಅಧಿಕಾರ ಇಲ್ಲ. ಅವರ ಅಧಿಕಾರ ಏನಿದ್ರು ಬ್ರಿಟಿಷ್ ಎಂಪೈರಿಂದ ಮಾತ್ರ. ಅವರ ಪ್ಯಾರಾಮೌಂಟ್ ಅಥವಾ ಸಾರ್ವಭೌಮ ಪವರ್ ಅಥವಾ ಪ್ಯಾರಾಮೌಂಟ್ ಪವರ್ ಅಂದರೆ ಸಾರ್ವಭೌಮ ಅಧಿಕಾರ ಏನಿದ್ರು ಬ್ರಿಟಿಷ್ ಸಾಮ್ರಾಜ್ಯದಿಂದ ಪಡಿತಾರೆ ವಿನಃ ಅವರಿಗೆ ಸ್ವಂತ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಘೋಷಣೆ ಮಾಡುತ್ತೆ. ಅಂಡ್ ಕರ್ಟೈಲ್ಡ್ ದ ಪೊಲಿಟಿಕಲ್ ರೈಟ್ಸ್ ಆಫ್ ಇಂಡಿಯನ್ಸ್ ಕನ್ಕ್ಲೂಸಿವ್ಲಿ. ಸೊ
ದಿಸ್ ಆ್ಯಕ್ಟ್ ಕರ್ಟೈಲ್ಡ್ ಅಂದರೆ ಮೊಟಕುಗೊಳಿಸೋದು ಅಂತ ಹೇಳ್ತೀವಿ. ಕರ್ಟೈಲ್ ಮೀನ್ಸ್ ಕರ್ಟೈಲ್ಡ್ ದ ಪೊಲಿಟಿಕಲ್ ರೈಟ್ಸ್, ಭಾರತೀಯರ ಪೊಲಿಟಿಕಲ್ಸ್ ರೈಟ್ಸನ್ನು, ರಾಜಕೀಯ ಅಧಿಕಾರವನ್ನು ಮೊಟಕುಗೊಳಿಸ್ತು ಈ ಒಂದು ಕ್ವಿಟ್ ಇಂಡಿಯಾ ಆ್ಯಕ್ಟ್. ಇಟ್ ಡಿಕ್ಲೇರ್ಡ್ ದಟ್ ದ ಏರಿಯಾಸ್ ಅಂಡರ್ ದ ಪೊಸಿಷನ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆರ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಬ್ರಿಟಿಷ್ ಎಂಪೈರ್. ಈ ಆ್ಯಕ್ಟ್ ಏನು ಹೇಳುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸಾಮ್ರಾಜ್ಯದ, ಬ್ರಿಟಿಷ್ ಎಂಪೈರ್ನ ಒಂದು ಭಾಗ, ಅದರ ಅಧೀನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇರಬೇಕು ಅನ್ನೋದನ್ನು ತಿಳಿಸುತ್ತೆ. ಸೊ ಹೆನ್ಸ್ ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಈಸ್ ದ ಅಲ್ಟಿಮೇಟ್ ರೂಲರ್ ಆಫ್ ಇಂಡಿಯಾ. ಸೊ ಫೈನಲಿ according to this act, the government of England is the ultimate ruler of India. ಕೊನೆಯದಾಗಿ ಇಂಗ್ಲೆಂಡ್ ಗೌರ್ಮೆಂಟ್ ಏನಿದೆ ಭಾರತದ ಅಂತಿಮ ಸಾರ್ವಭೌಮ ಸಂಸ್ಥಾನ ಅಥವಾ ಸಾರ್ವಭೌಮ ರಾಜ್ಯ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಅಂದರೆ ಭಾರತದ ಮೇಲೆ ಸಾರ್ವಭೌಮ ಅಧಿಕಾರವನ್ನು ಇಂಗ್ಲೆಂಡೇ ಅಂತಿಮವಾಗಿ ಹೊಂದುತ್ತೆ ಈ ಒಂದು ಕ್ವಿಟ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಅಂತ ನಾವು ಹೇಳ್ಬೋದು. Okay dear students, today now discussed about the modern education system and impact of British education in India and constitutional development, regulating act and Quit India Act. In the next class we discussed about the charter acts. Okay, write down the homework. 2 questions. Make a list of the effects of British education on India. Next, what were the restrictions imposed in regulating act? Okay dear students, thank you.